ಹಾಯ್ ಆಲ್, ದಿಸ್ ಈಸ್ ವಿಜೇತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಿಂಪಲ್ ಆ್ಯಂಡ್ ಡಿಲೀಷಿಯಸ್ ಆಗಿ ಕಾಶ್ಮೀರಿ ದಮ್ ಆಲೂ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಮಾಡೋದು ಭಾಳನೇ ಈಸಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲು ನಾನಿಲ್ಲಿ ಸಣ್ಣ ಸಣ್ಣ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ನಾನು ಕುಕ್ಕರಲ್ಲಿ ಒಂದು ವಿಸಿಲ್ ಆಗೋ ಹಾಗೆ ಕುದಿಸಿಟ್ಕೊಂಡಿದ್ದೀನಿ. ಒಂದೇ ವಿಸಿಲ್ ಆಗೋ ಥರ ಕುಕ್ ಮಾಡ್ಕೋಬೇಕು. ಓವರ್ ಕುಕ್ ಮಾಡಿ ಆಲೂಗಡ್ಡೆ ಒಡೆಯೋ ಥರ ಎಲ್ಲ ಕುದಿಸ್ಕೋಬಾರ್ದು. ಆಮೇಲೆ ಒಂದು ಫೋರ್ಕಿಂದ ಆಲೂಗಡ್ಡೆನ ಈ ರೀತಿ ಸ್ಲೋ ಆಗಿ ಹೋಲ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಸೈಡ್ಸು ಸ್ಲೋ ಆಗಿ ಹೋಲ್ ಮಾಡ್ಕೋಬೇಕು. ನಿಮ್ಮ ಹತ್ರ ಸಣ್ಣ ಆಲೂಗಡ್ಡೆ ಇಲ್ಲ ಅಂದರೂ ನಾರ್ಮಲ್ ಆಲೂಗಡ್ಡೆನೇ ಕಟ್ ಮಾಡಿ ಯೂಸ್ ಮಾಡ್ಕೋಬೋದು. ಆದರೆ ಈ ಥರ ಆಲೂಗಡ್ಡೆ ಇದ್ದರೆ ಒಳ್ಳೆಯದು, ಟೇಸ್ಟ್ ಕೊಡುತ್ತೆ. ನೆಕ್ಸ್ಟು ಇವಾಗ ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ, ಅದಕ್ಕಾದಮೇಲೆ ನಾವು ಆಲ್ರೆಡಿ ಹೋಲ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆ ಹಾಕಿ ಗೋಲ್ಡನ್ ಬ್ರೌನ್ ಆಗೋ ತನಕ ಅದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ತೊಗೊಳುತ್ತೆ. ಅದು ಫ್ರೈ ಆಗೋ ತನಕ ನಾವು ಈ ಕಡೆ ಒಂದು ಪೇಸ್ಟ್ನ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾನಿಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 7 to 8. ನಿಮ್ಮ ಹತ್ರ ಕಾಶ್ಮೀರಿ ರೆಡ್ ಚಿಲ್ಲಿ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಎರಡೂ ಸೇಮ್ ಖಾರ ಇರಲ್ಲ, ಜಸ್ಟ್ ಕಲರ್ ಪರ್ಪಸ್ ಅಷ್ಟು ಯೂಸ್ ಮಾಡೋದು. ಒಂದು 2 ರಿಂದ 3 ಚಮಚ ಆಗೋಷ್ಟು ನೀರು ಹಾಕ್ಕೋಬೇಕು. ನೆಕ್ಸ್ಟು ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ, ಒಂದು 5 ರಿಂದ 6 ಬಾದಾಮಿ ನೀರಲ್ಲಿ ನೆನೆಸಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಗೋಡಂಬಿ ಇದ್ದರೆ ಆಪ್ಷನಲ್ ಯೂಸ್ ಮಾಡ್ಕೋಬೋದು. ಎರಡೂ ಕೂಡ ಯಾವುದಾದ್ರೂ ಒಂದು ಯೂಸ್ ಮಾಡ್ಕೋಬೋದು. ಈ ಥರ ಬಾದಾಮಿ ಅಥವಾ ಗೋಡಂಬಿ ನೀರಲ್ಲಿ ನೆನೆಸಿ ಹಾಕ್ಕೊಳ್ಳೋದ್ರಿಂದ ನಾವು ಮಾಡೋ ಗ್ರೇವಿ ಗಟ್ಟಿಯಾಗಿ ಬರುತ್ತೆ. ನೆಕ್ಸ್ಟ್ ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಈ ಥರ ಫೈನ್ ಪೇಸ್ಟ್ ಆಗಂಗೆ ರುಬ್ಕೋಬೇಕು. ನೆಕ್ಸ್ಟು ನಾವು ಆವಾಗಲೇ ಆಲೂಗಡ್ಡೆನ ಫ್ರೈ ಮಾಡೋಕ್ಕೆ ಇಟ್ಟಿದ್ವಲ್ಲ, ಅದು ಈ ಥರ ಗೋಲ್ಡನ್ ಬ್ರೌನ್ ಆಗಿದೆ. ಈ ಥರ ಆದಮೇಲೆ ಕಲರ್ ಚೇಂಜ್ ಆದಮೇಲೆ ನಾವು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ. ಮುಂದೆ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ನ ಪೋಸ್ಟ್ ಮಾಡ್ತಿರ್ತೀನಿ. ಈ ರೆಸಿಪಿಗೆ ಬೇಕಾಗಿರೋ ಡಿಟೇಲ್ ಇಂಗ್ರೀಡಿಯೆಂಟ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ನೆಕ್ಸ್ಟು ನಾನಿಲ್ಲಿ ಒಂದು ಬೌಲ್ಗೆ 3 ಚಮಚ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಇದಕ್ಕೆ ನಿಮಗೆ ಬೇಕಾದಷ್ಟು ಖಾರದ ಪುಡಿ ಹಾಕ್ಕೋಬೇಕು. ಆವಾಗಲೇ ಹೇಳ್ದಂಗೆ ಬಾಡಿಗೆ ಮೆಣಸಿನ್ಕಾಯಿ ಜಸ್ಟ್ ಕಲರ್ ಪರ್ಪಸ್ ಅಷ್ಟೇ. ಇದು ಖಾರ ಇರುತ್ತೆ, ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ರುಚಿಗೆ ಬೇಕಾದಷ್ಟು ಉಪ್ಪು, ಆಮೇಲೆ ಅರ್ಧ ಚಮಚ ಅರಿಶಿನ, ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದು ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಆವಾಗಲೇ ರುಬ್ಬಿರೋಂಥ ಬಾಡಿಗೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕಬೇಕು. ಹಾಕಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಇದೇ ಮೇನ್ ಗ್ರೇವಿ ನಾವು ಮಾಡೋ ಕಾಶ್ಮೀರಿ ದಮ್ ಆಲೂ ರೆಸಿಪಿಗೆ. ಎಷ್ಟು ಈಸಿ ಅಲ್ಲ ಮಾಡೋದು. ಆನಿಯನು ಟೊಮೆಟೊ ಫ್ರೈ ಮಾಡಿ ಮಿಕ್ಸಿ ಮಾಡ್ಕೋಬೇಕು, ಹಾಗೆ ಏನೂ ಇಲ್ಲ. ಸಿಂಪಲ್ ಗ್ರೇವಿ ಮಾಡೋದು ಭಾಳನೇ ಈಸಿ. ಒಂದು ಸಲ ಡೆಫಿನೆಟಾಗಿ ಮನೇಲಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಾಯಿತು ಅಂತ. ನೆಕ್ಸ್ಟು ನಾವು ಆಲ್ರೆಡಿ ಆಲೂಗಡ್ಡೆ ಫ್ರೈ ಮಾಡಿರೋ ಪ್ಯಾನಲ್ಲೇ ಇನ್ನೂ 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ, ಅದಕ್ಕಾದಮೇಲೆ 2 ಪಲಾವ್ ಎಲೆ, 2 ಲವಂಗ, ಆಮೇಲೆ ಅರ್ಧ ಚಮಚ ಜೀರಿಗೆ, ಸ್ವಲ್ಪ ಹಿಂಗು, ಇಷ್ಟನ್ನು ಫ್ರೈ ಆದಮೇಲೆ ಒಂದು ಸಣ್ಣ ಮೀಡಿಯಮ್ ಸೈಜ್ ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ 1 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಒಂದು 2 ಕಡ್ಡಿ ಕರಿಬೇವು, 1 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಇಷ್ಟನ್ನು ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ಸಾಫ್ಟಾಗಿ ಕುಕ್ ಆಗಬೇಕು 30 ಸೆಕೆಂಡ್ಸ್. ನೆಕ್ಸ್ಟ್ ಇದಕ್ಕೆ ನಾವು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಹಾಕಿ ನೀಟಾಗಿ ಕುದಿಯೋಕ್ಕೆ ಬಿಡಬೇಕು. ಒಂದು ಸತಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಇವಾಗ ಕುದ್ದಿದೆ, ಆಲ್ರೆಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಸೈಡಲ್ಲಿ. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಹಾಕಬೇಕು. ಓಕೆ, ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ
ಇದಕ್ಕೆ ಬೇಕಾದಷ್ಟು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಅಡ್ಜಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ. ಇವಾಗ ಒಂದು ಸತಿ ಟೇಸ್ಟ್ ನೋಡಿ ಉಪ್ಪೇನಾದರೂ ಬೇಕಿದ್ದರೆ ಅಡ್ಜಸ್ಟ್ ಮಾಡ್ಕೋಬೋದು. ನೆಕ್ಸ್ಟು ಲಾಸ್ಟಲ್ಲಿ 2 ಚಮಚನ ಗರಂ ಮಸಾಲೆ ಹಾಕಿದ್ದೀನಿ. ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ ಮೇಲೆ ಫ್ರೆಶ್ ಕೊತ್ತಂಬರಿ ಹಾಕಿದರೆ ಮುಗೀತು. ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ 5 ಮಿನಿಟ್ಸ್ ಕುದಿಸಿದ್ರೆ ಆಯಿತು. ನೋಡಿದ್ರೆಲ್ಲ ಮಾಡೋದು ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ಅಂತ. ಸೊ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದನ್ನು ನೀವು ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು, ಚಪಾತಿ, ದೋಸೆ, ರೈಸ್ ಐಟಮ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.